The following data on the number of girls to the nearest 10 per 1000 boys in different section of Indian society is given below. ಇಲ್ಲಿ ಮೊದಲೇ SC among SCs ನಂಬರ್ ಆಫ್ ಗರ್ಲ್ಸ್ ಪರ್ 1000 ಬಾಯ್ಸ್, 1000 ಜನ ಹುಡುಗರಲ್ಲಿ ಒಂದು ಗುಂಪಿತ್ತು ಅಂತ ಹೇಳಿದ್ರೆ ಅಲ್ಲಿ 940 ಹುಡುಗಿರು ಇರ್ತಾರಂತೆ. ಮತ್ತು ST ಅಲ್ಲಿ 970, ನಾನ್ SC ST 920, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ 950, ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ 920, ರೂರಲ್ 930, ಅರ್ಬನ್ 910. ಸೊ ಇದ್ರ ವಿಷಯ ಇಲ್ಲಿದೆ ನೋಡಿ, ಡಿಸ್ಕಸ್ ಅಂತ ಹೇಳಿ. ಈ ಡಿಸ್ಕಷನ್ ನೀವು ಕ್ಲಾಸಲ್ಲಿ ಮಾಡ್ಕೊಬೇಕು. ಇದು ಸೋಷಲ್ ಕಾಸ್ ಏನೋ, ಇವಾಗ ಏನಾಗ್ತಾಯಿದೆ, ಇದು ಸ್ವಲ್ಪ ಹಳೆ ಡೇಟಾ, ಹೊಸದ ಡೇಟಾ ನೀವು ನೋಡ್ಬೋದು. ಸ್ವಲ್ಪ ಚೇಂಜಸ್ ಬಂದಿದೆ, ಪಾಸಿಟಿವ್ ಚೇಂಜಸ್ಸು, ಅದನ್ನೆಲ್ಲ ಡಿಸ್ಕಸ್ ಮಾಡಿ. ಮತ್ತು ಏನು ಕಾಸ್ ಅವೆಲ್ಲನೂ ಈ ಡೇಟಾ ತೊಗೊಂಡು ನೀವು ನಿಮ್ಮ ಸೋಷಲ್ ಟೀಚರು, ಬಯಾಲಜಿ ಟೀಚರ್ ಇವ್ರ ಜೊತೆ ಎಲ್ಲ, ಮ್ಯಾಥ್ಸ್ ಟೀಚರ್ ಅಂತಲೇ ಎಲ್ಲ ಬೇರೆ ಟೀಚರ್ಸ್ ಜೊತೆನೂ ಕೂಡ ಡಿಸ್ಕಸ್ ಮಾಡ್ಕೊಬೇಕು. ರೆಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಅಬೌವ್ ಬೈ ಅ ಬಾರ್ ಗ್ರಾಫ್. ಸೊ ಇಲ್ಲಿ ಇಷ್ಟಿದೆ, ಇಲ್ಲಿ 1 2 3 4 5 6 7 ಇಲ್ಲೇ ಮಾಡ್ಬೋದು, ಪಕ್ಕದಲ್ಲೇ. ಏನಿಸ್ತು ಹುಡುಗರ, ಇಲ್ಲೇ ಮಾಡ್ಬೋದಾ? 1 2 3 4 5 6 7. ಇಲ್ಲ ಆಗಲ್ಲ, 14, ಅಟ್ಲೀಸ್ಟ್ 14 ಬೇಕು, 12 ಬೇಕು. ಇಲ್ಲೇ ಮಾಡೋಣ ಅಲ್ವಾ ಕೆಳಗಡೆ. ಏಳಲ್ವ, 1 2 3 4 5 6 7 ಸರಿ. ಮತ್ತು ವೈ ಆಕ್ಸಿಸ್ ಏನು ಡಿಸೈಡ್ ಮಾಡ್ಕೊಬೇಕು ನಾವು? ಮಿನಿಮಮ್ ಒಂದು 110, ಮ್ಯಾಕ್ಸಿಮಮ್ 910, 970 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಾವು ಇಲ್ಲಿ ಕಿಂಕ್ ಉಪಯೋಗಿಸ್ಕೊಬೇಕು. ಇನ್ನೇನು ಮಾಡೋದಕ್ಕಾಗಲ್ಲ, ಇಲ್ಲಿ 0 ಬರ್ಕೊಳ್ಳಿ. 900, 910, 920, 930, 940, 950, 960, 970, 980. ಹಾಂ, ಮತ್ತಿಲ್ಲಿ ಮೊದಲೇ ಡೇಟಾ ಬಂದು ಆಫ್ 940. ಹಾಂ, ಸೊ 1.5 ತೊಗೊತಾಯಿನಿ. ಕ್ಲಾಸ್ ಬಿಡ್ತು. ಇದು ಕ್ಯಾಟಗೋರಿಕಲ್ ಡೇಟಾ ಅಲ್ಲ, ಸೊ ವಿಲ್ ರೆಪ್ರೆಸೆಂಟ್ ವಿತ್ ಬಾರ್ ಗ್ರಾಫ್. ನೆಕ್ಸ್ಟು 970. 970 ಇಲ್ಲಿ ಬರ್ತಾ ಇದೆ. ನೆಕ್ಸ್ಟು 920. 920 ಇಲ್ಲಿ ಬರುತ್ತೆ. 950, 920, 920, 930, 910, 930 the lowest, 910. ಸೊ ಇದು ನಿಮ್ಮ ರೆಪ್ರೆಸೆಂಟೇಷನ್ನು. ಜ್ಞಾಪಕ ಯಾವತ್ತಿದ್ರು ನಿಮ್ಮ ಆಕ್ಸೆಸ್ಸು ಯೋಚನೆ ಮಾಡಿ ನೀವು ತೊಗೊಬೇಕು. ಸೊ ಸ್ಕೇಲ್ ಎಷ್ಟು, ಪ್ರತಿಯೊಂದು ಸೆಂಟಿಮೀಟರ್ ಎಷ್ಟು ರೆಪ್ರೆಸೆಂಟ್ ಮಾಡುತ್ತೆ, ನಿಮ್ಮ ಫ್ರ್ಯಾಕ್ಷನ್ಸ್ ಬಂದರೆ ಪ್ರತಿಯೊಂದು ಡೆಸಿಮಲ್ ಪಾಯಿಂಟ್ಸ್ ಎಷ್ಟು ರೆಪ್ರೆಸೆಂಟ್ ಮಾಡುತ್ತೆ, ಈ ವಿಷಯ ಎಲ್ಲ ನೀವು ಯೋಚನೆ ಮಾಡ್ಕೊಬೇಕು. ಸೊ ಇಲ್ಲಿ ಸಿನ್ಸ್ ದ ಡೇಟಾ ಇಸ್ ಕ್ಯಾಟಗೋರಿಕಲ್ ವಿ ಹ್ಯಾವ್ ಯೂಸ್ಡ್ ಬಾರ್ ಗ್ರಾಫ್. ಸೊ ಅಲ್ಲಿ ಕೊಡಲ್ಲ ಅವರು, ಇಲ್ಲಿ ಕೊಟ್ಟಿದೆ ನೋಡಿ, ಇಲ್ಲಿ ಬಾರ್ ಗ್ರಾಫ್ ಅಂತ ಕೊಡ್ತಾರೆ, ಬಟ್ ಅವರು ಮೆಜಾರಿಟಿ ಆಫ್ ದ ಟೈಮ್ ಕೊಡಲ್ಲ. ಯಾಕಂತೇಳಿ ನೀವು ಡಿಸೈಡ್ ಮಾಡ್ಕೊಬೇಕು ಯಾವ ಥರ ಡೇಟಾ ಇದೋ. ಸಿನ್ಸ್ ಇಟ್ಸ್ ಕ್ಯಾಟಗೋರಿಕಲ್ ಅಲ್ವಾ, ಸೆಕ್ಷನ್ ವೈಸ್ ಇದೆ. ಆಸ್ ದ ಡೇಟಾ ಇಸ್ ಇನ್ ಸೆಕ್ಷನ್ ವೈಸ್, ಆಸ್ ದ ಡೇಟಾ is in section wise or categorical, it's best to represent with bar graph.
ಸರಿನಾ? ಅದಾದಮೇಲೆ ಸ್ಕೇಲ್ ನೋಡ್ಕೊಳ್ಳಿ. ಕಿಂಕ್ ಉಪಯೋಗಿಸ್ಬೇಕಾ ಬೇಡ, ಮಿನಿಮಮ್ ಏನು ಮ್ಯಾಕ್ಸಿಮಮ್ ರೇಂಜ್ ಹುಡ್ಕೊಂಡು ಇದನ್ನೆಲ್ಲ ಮಾಡ್ಕೊಬೇಕಾಗುತ್ತೆ. ದೆನ್ ಇದೆಲ್ಲ ಆದಮೇಲೆ ಲೇಬಲಿಂಗ್ SC. ಓಕೆ, ಇದನ್ನು ನಾನು ಇಲ್ಲಿ ಇದರಲ್ಲಿ ಮಾಡ್ತೀನಿ. ಇದು ನಿಮ್ಮ ಸಿಮ್ಯುಲೇಟಿಂಗ್ ಪ್ರೋಗ್ರಾಮ್, ಇದು ನಿಮ್ಮ ಉತ್ತರ. ಸೊ SC ST ನಾನ್ ST ಹೋಗುತ್ತಿದ್ದು, ST ನಾನ್ SC ST ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್, ನಾನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್, ರೂರಲ್ and urban. Scale along the y-axis, for every centimeter we are representing 10 number of girls per 1000 boys. Number of 10 girls. ಇದು number of girls per 1000 boys is along your y-axis. ಸೊ ಇದು ನಿಮ್ಮ ಉತ್ತರ. ದಿಸ್ ಇಸ್ ಯೋರ್ ಸಿಮ್ಯುಲೇಟೆಡ್ ಆನ್ಸರ್. ನೋಡ್ಬಿಡಿ. ಸೊ ಇಲ್ಲಿ ನೋಡಿ ಟೈಟಲ್ಲು X and Y ಆಕ್ಸಿಸ್ ಇಲ್ಲೆಲ್ಲ ಲೇಬಲ್ ಮಾಡೋಕ್ಕೆ ಹೋಗಿಲ್ಲ. SC ST ನಾನ್ SC ST ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಸೊ ಈ ರೀತಿಯಲ್ಲಿ ನೀವು ಯು ಕ್ಯಾನ್ ನೇಮ್ ಇಟ್. ಸೊ ಇಲ್ಲಿ ಕಿಂಕ್ ಉಪಯೋಗಿಸಲ್ಲ ಇದು. ಇಟ್ ಇಸ್ ಯೂಸ್ಡ್ 0 to 1000. ಸೊ 940 ಇದು ಇಟ್ ಕ್ಯಾನ್ ಬಿ ವೆರಿ ಸ್ಪೆಸಿಫಿಕ್ ಅಲ್ವಾ, ಹಾಗಾಗಿ ದಿಸ್ ಕ್ಯಾನ್ ಡೂ ಇಟ್. ನಮಗಾಯಿತು ಅಂತ ಹೇಳಿದ್ರೆ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ತೊಗೊಂಡು ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ ಮತ್ತು ಗಲೀಜಾಗಿ ಕಾಣುತ್ತೆ ಅಲ್ವಾ. ಹಾಗಾಗಿ ಇದು ಈ ರೀತಿಯಲ್ಲಿ ನೋಡ್ತಾ ವಿ ಕ್ಯಾನ್ ಝೂಮ್ ಇನ್ ಆಲ್ಸೋ. ನಾವಿಲ್ಲ ನಾನು ಹತ್ತಿರದಿಂದ ನೋಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಝೂಮ್ ಆಲ್ಸೋ. ನೋಡಿ ಇಲ್ಲಿ ಬಂತಲ್ವಾ, ಇನ್ನೂ ಬೇಕಾದ್ರೆ ಝೂಮ್ ಮಾಡ್ಕೊಬೋದು. ನಮ್ಮ 9-10 ಥರ ನೋಡಿಲಿ ಅಲ್ವಾ. ಸೊ 900 ಅಲ್ವಾ, ನೋಡಿ ಈ ಥರ. ಸೊ ಸೇಮ್ ಡಯಾಗ್ರಾಮ್ ಅಷ್ಟೇ, ಸರಿ ತಾನೆ? ಸೊ ಇದು ನಿಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್.